ಹಂಗೆ ಮಹಾನ್ರುಗಳು ಧರ್ಮ ಹಿಡ್ಕೊಂಡು ಭಿಕ್ಷೆ ಬಿಡ್ತಾ ಇದ್ರು. ನನ್ನ ಹತ್ರ ಧರ್ಮ ಇದೆಯಮ್ಮ, ನೀನ್ ನನಗೆ ಭಿಕ್ಷೆ ಕೊಡು, ಯಾಕೆಂದ್ರೆ 6 ತಿಂಗಳು ನಾನು ತಪಸ್ಸಲ್ಲಿದ್ದೀನಿ, ಧರ್ಮ ಸಿಗುತ್ತೆ. ಆ ಧರ್ಮ ಎಲ್ಲಿದೆ? ಆ ಧರ್ಮ ಅಂದ್ರೇನು? ದಾನ ಅಂದ್ರೇನು? ದಾನ ಯಾರಿಗೆ ಕೊಡಬೇಕು? ದಾನ ಕೊಟ್ರೆ ಏನ್ ಸಿಗುತ್ತೆ? ನಾವ್ ಏಕ್ದಮ್ 3ಕ್ಕೆ ಹೋಗ್ತಿದ್ವಿ. ಇದು ಏನ್ ಹೇಳ್ತಾರೆ, 4 ಜ್ಞಾನ ಇದಾವೆ: ಸರಿಗೆ, ಹಿರಿಗೆ, ಯೋಗ, ಜ್ಞಾನ ಅಂತ ಹೇಳ್ಬಿಟ್ಟು 4 ಸ್ಟೇಜ್ ಇದೆ ಸರ್. ಹಂಗಾರೆ ಸರಿಗೆ ಅಂದ್ರೇನು? ಸರಿಗೆ ಅಂದ್ರೇನು? ಗಿರಿಗೆ ಅಂದ್ರೇನು? ಸರಿಗೆ ಎಲ್ಲಿಂದ ಆರಂಭವಾಯ್ತು? ಈಗ 1ನೇ ಕ್ಲಾಸು LKG ಎಲ್ಲಿಂದ ಶುರುವಾಯ್ತು ಅಂದ್ರೆ ಆ ಕಲಿಯೋದ್ರಿಂದ ಸರಿಗೆ ಅನ್ನೋ ಶುರುವಾಯ್ತು. ಆಮೇಲೆ 1ನೇ ಕ್ಲಾಸ್ ಎಲ್ಲಿಗೆ ಮುಗೀತು ಅಂತಂದ್ರೆ ಅಕ್ಷರ ಓದೋ ಲೆವೆಲ್ಗೆ, ಅಂದ್ರೆ ಅಕ್ಷರನ ಜೋಡಿಸಿ ಪದಗಳನ್ನು ಓದೋವರೆಗೂ 1ನೇ ಕ್ಲಾಸು. ನಾನು 5ನೇ ಕ್ಲಾಸ್ ಕೂತ್ಕೊಂಡು ಇನ್ನೊಂದು ಪದ ಜೋಡಿಸ್ತಿದ್ದೇನೆ ಅಂದ್ರೆ ಇವನು ಇನ್ನು 1ನೇ ಕ್ಲಾಸ್ ಪಾಸ್ ಆಗಿಲ್ಲ ಅಂತ ತಾನೆ. ಹಂಗಾರೆ ನಾವು 1ನೇ ಕ್ಲಾಸ್ ಅಲ್ಲಿ ಯಾವಾಗ ಅಂತಂದ್ರೆ ಅಕ್ಷರನ ತಿದ್ದಿ ಅಕ್ಷರನ ಒಂದಕ್ಕೊಂದು ಆ ಆನೆ, ಆ ಅರಸ, ಆ ಆನೆ ಅಂತ ಓಡಿಸ್ಕೊಳೋದ್ರಲ್ಲ 1ನೇ ಕ್ಲಾಸು. ಅದಾದ ಮೇಲೆ 2ನೇ ಕ್ಲಾಸಿಗೆ ಏನು, ಪದಗಳನ್ನ ಜೋಡಿಸ್ಕೊಂಡು ಮಾವಿನ ತೋಟ ಹೊಲದಲ್ಲಿದೆ ಅಂತ ಹೇಳ್ಬಿಟ್ಟು ಒಂದು ಪದನ ಜೋಡಿಸ್ಕೊಂಡು ಹೋದ್ವಿ. ಇದು 2ನೇ ಕ್ಲಾಸು. 3ನೇ ಕ್ಲಾಸ್ ಏನಪ್ಪಾ ಅಂತಂದ್ರೆ ಮಾವಿನ ತೋಟ ಎಲ್ಲಿದೆ, ಮಾವಿನ ಹಣ್ಣು ಎಲ್ಲಿದೆ ಅಂದ್ರೆ ಮರದಿಂದ ಕಿತ್ಕೊಂಡ್ಬಂದು ಮಾವಿನ ಹಣ್ಣು ತಿಂದ್ವಿ ಅಂದ್ರೆ ಅದು ಕ್ವಶನ್ಗೆ ಆನ್ಸರ್ ಹುಡುಕುವಂತ ಕೆಪಾಸಿಟಿ ಬರುತ್ತೆ 3ನೇ ಕ್ಲಾಸಿಗೆ. ಒಂದೊಂದು ಸ್ಟೇಜ್ ತಾನೆ. ಹಂಗೆ ಸರಿಗೆ ಅನ್ನೋದು ಎಲ್ಲಿ ಆರಂಭವಾಯ್ತು, ಎಲ್ಲಿಗೆ ಕೊನೆ ಆಯ್ತು. ಗಿರಿಗೆ ಇದು ಕೊನೆ ಆದ್ಮೇಲೆ ಇದು ಆರಂಭ ಆಗ್ಬೇಕು. ಇದು ಎಲ್ಲಿಗೆ ಗಿರಿಗೆ ಅನ್ನೋದು ಆರಂಭ ಆಯ್ತು. ಗಿರಿಯ ಕೊನೆ ಯಾವುದು? ಈ ಗಿರಿಗೆ ಕೊನೆ ಆದಾಗ ಯೋಗದ ಆರಂಭ ಗೊತ್ತಾಗುತ್ತೆ. ಯೋಗದ ಆರಂಭ ಏನು, ಯೋಗದ ಕೊನೆ ಏನು, ಜ್ಞಾನದ ಆರಂಭ ಯಾವುದು, ಜ್ಞಾನದ ಕೊನೆ ಏನು. ಹಂಗೆ ಸರಿಗೆ, ಗಿರಿಗೆ, ಯೋಗ, ಜ್ಞಾನ ಅನ್ನೋದು 4 ಸ್ಟೇಜ್ ಇದಾವೆ. ನಾವೆಲ್ಲಿದ್ದೀವಿ 3ನೇ ಸ್ಟೇಜ್ಗೆ ಹೋಗ್ಬಿಡ್ತೀವಿ. ಯೋಗ ಅಂದ್ರೆ ಏನು? ಇವೆರಡು ಗೊತ್ತಾಂಗಾರೆ. ಇವೆರಡು ಗೊತ್ತಿಲ್ದಲ್ಲ ನಾನು ಗಿರಿಗೆ ಇದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಸಾಧ್ಯ? ರಿಸಲ್ಟ್ ಇದೆಯಾ? ಅದೆಲ್ಲದು ಒಂದೊಂದು ಸ್ಟೇಜ್ಗಳು ಹೇಳ್ಬಿಟ್ರು ನಾವು ಅದನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ವೇದದಲ್ಲಿರುವಂತ ವರ್ಡ್ಗಳನ್ನ ತುಂಬಾ ಈಸಿಯಾಗಿ ಬಳಸ್ಕೊಂಡು ಹೋಗ್ತಾ ಇದ್ವಿ. ಪ್ರಪಂಚ ವೇದದಲ್ಲಿರುವಂತ ವರ್ಡ್ಗಳನ್ನ ತುಂಬಾ ಯಾಕಂದ್ರೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಇದು ರೇಮಂಡ್ಸ್ ಬಟ್ಟೆನ ಬ್ರ್ಯಾಂಡ್ಸ್ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಪ್ರಯತ್ನ ಮಾಡಿದಾನೆ. ಇವಾಗ ಹೊಸ ಬಂದ್ಬಿಟ್ಟು ಆರಾಮಾಗಿ ನಾನು ರೇಮಂಡ್ಸ್ ಅಂತ ಬಿಟ್ಟು ಪ್ರಿಂಟ್ ಹಾಕಿ ಬಟ್ಟೆನ ಕೊಡ್ತಾ ಇದ್ದಾನೆ. ಅದು ಇದು ಒಂದೇನಾ? ಯೋಚನೆ ಮಾಡಿ. ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಆ ಕ್ವಾಲಿಟಿ ಮೇಂಟೈನ್ ಮಾಡ್ತಿದ್ದಾರೆ. ಇವ್ರು ಅದನ್ನ ಕ್ವಾಲಿಟಿ ಮೇಂಟೈನ್ ಮಾಡ್ಬಿಡ್ತಾರ. ಇವನು ನಂದು ರೇಮಂಡ್ಸ್ ಅಂತ ಪ್ರಿಂಟ್ ಹಾಕೊಂಡ್ಬಿಟ್ಟಿದ್ದಾನೆ. ಹಂಗಾರೆ 2 ಒರಿಜಿನಲ್ ಆಗುತ್ತಾ? ಟೆಸ್ಟ್ ಅಲ್ಲಿ ಫೇಲ್ಯೂರ್ ಆಗ್ಬಿಡುತ್ತೆ. ಟೆಸ್ಟ್ ಕೊಡಿ, 2 ಫೇಲ್ ಆಗುತ್ತೋ ಇಲ್ವೋ? ಹಂಗೆ ಇದಕ್ಕೂ ಒಂದು ಟೆಸ್ಟ್ ಇದೆಯೋ ಇಲ್ಲೋ? ಆ ಟೆಸ್ಟ್ ಅಲ್ಲಿ ಫೇಲ್ ಆಗ್ಬೇಡಿ. ನಿಜವಾದಂತ ಸತ್ಯನ ಹುಡ್ಕೊಳ್ಳಿ. ನಿಜವಾದಂತ ಸತ್ಯನ ಬ್ರ್ಯಾಂಡ್ ಆಗಿ ನೀವು ನಿಜವಾದ ರೇಮಂಡ್ಸ್ ಬ್ರ್ಯಾಂಡ್ ಹತ್ರ ಹೋಗಿ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ರೇಮಂಡ್ ಬಟ್ಟೆ ಹಾಕೊಂಡ್ರೆ ಹೆಂಗ್ ವ್ಯಾಲ್ಯೂನೋ ಹಂಗೆ ನಿಜವಾದಂತ ಜ್ಞಾನನ ಪಡ್ಕೊಳ್ಳಿ. ನಿಜವಾದಂತ ಗುರು ಹತ್ರ ಹೋಗಿ ನಿಜವಾದಂತ ಜ್ಞಾನನ ಪಡ್ಕೊಳ್ಳಿ ಅಂತ ಹೇಳ್ತಿರೋದು. ಸುಳ್ಳಿನ ಬ್ರ್ಯಾಂಡ್ ಅಲ್ಲಿ ಹೋಗ್ಬಿಟ್ಟು ನಾವು ಸಿಕ್ಕೊಳೋದ್ ಬೇಡ. ಯಾರಿದಾರೋ ನಮಗ್ ಬೇಡ. ಸುಳ್ಳನವ್ರು ಯಾರು ಅಂತೂ ನಾನು ಹೇಳಕ್ ಹೋಗಲ್ಲ, ಬೆಟ್ಟಿಟ್ಟು ತೋರ್ಸಕ್ ಹೋಗಲ್ಲ. ನಾವು ಆರ್ಸ್ಕೋಬೇಕಾದ್ರೆ ಆರ್ಸ್ಕೊಂಡ್ರೆ ಹೇಳ್ತೀವಿ. ನಿಮಗೆ ಡೂಪ್ಲಿಕೇಟ್ ಇದೆ, ಒರಿಜಿನಲ್ ಇದೆ, ನೋಡ್ಬಿಟ್ಟು ಆರ್ಸ್ಕೊಳ್ಳಿ. ನನ್ನ ಹತ್ರ ಡೈಮಂಡ್ಸು ಇದೆ, ಡೂಪ್ಲಿಕೇಟ್ ಡೈಮಂಡ್ಸು ಇದೆ. ಇದು ಬೇಕಂದ್ರೆ ಇದು ಕೊಡೋಣ, ಒರಿಜಿನಲ್ ಬೇಕಂದ್ರೆ ಒರಿಜಿನಲ್ ತಗೊಳ್ಳಿ. ಆದ್ರೆ ಎರಡರದ್ದು ವ್ಯತ್ಯಾಸ ಹೇಳ್ತೀವಿ. ಇದು ಡೂಪ್ಲಿಕೇಟ್, ಇದು ಒರಿಜಿನಲ್. ಯಾವ್ದಾದ್ರು ಕರೆಕ್ಟ್ ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ. ಪ್ರಾಕ್ಟಿಕಲ್ ಆಗಿ ಇದು ಒರಿಜಿನಲ್ ಇದು ಅಂತ, ಇದು ನೋಡಿ ಇದು ಡೂಪ್ಲಿಕೇಟ್ ಅಂತ. ಎರಡರಲ್ಲಿ ಯಾವ್ದನ್ನ ಆಪ್ಷನ್ ಮಾಡಿ ನಾವೆಂತ ಡೂಪ್ಲಿಕೇಟ್ ಹೇಳಕ್ಕೆ ಹೋಗಲ್ಲ. ತೋರಿಸ್ತೀವಿ ನೋಡಿ ಡೂಪ್ಲಿಕೇಟ್ ಇದೆ ಅಂತ ಬಿಟ್ಟು. ಹೋದ್ರೆ ಹೋಗಿ ಬಿಟ್ರೆ ಬಿಡಿ. ಆದ್ರೆ ಜಿನೈನಿಟಿ ಒರಿಜಿನಲ್ ಬ್ರ್ಯಾಂಡ್ ಮಾತ್ರ ನಾವು ಇದು ಮಾಡ್ತಾ ಇದೀವಿ. ಅದರಿಂದ ಒರಿಜಿನಲ್ ಬ್ರ್ಯಾಂಡ್ ನಾವು ರೆಕಮೆಂಡ್ ಮಾಡ್ತಿದ್ವಿ ಅಂದ್ರೆ ಅದರಿಂದ ನಮಗೇನು ಬೆನಿಫಿಟ್ ಏನು? ನಮಗೆ ಈ ಪ್ರಪಂಚಕ್ಕೆ ಬೆನಿಫಿಟ್ ಅಂದ್ರೆ ದುಡ್ಡು ಅಥವಾ ಇದು ಕೊಡೋದು, ಅದಕ್ಕೆ ನಾವು ಅಪೇಕ್ಷೆನೆ ಪಡಲ್ಲ. ಈ ಪ್ರಪಂಚದ 1 ರೂಪಾಯಿನೂ ನಾವು ಅಪೇಕ್ಷೆ ಪಡಲ್ಲ. ಈ ಬ್ರ್ಯಾಂಡ್ ನ ನಾವು ಇದು ರೆಕಮೆಂಡ್ ಮಾಡಿದ್ರೆ ಯಾರಿಂದ ಬರ್ಬೇಕು ಅವರಿಂದ ಬರುತ್ತೆ. ಏನು ಈ ದುಡ್ಡು ಆಸ್ತಿನೋ ಅಲ್ಲ ನಮಗೆ ರೆಕಮೆಂಡ್ ಮಾಡೋದು, ನಮಗೆ ಬರೋದು ಜ್ಞಾನನ. ಅದಕ್ಕೆ ದಾನನ ಕೊಟ್ರೆ ಧರ್ಮ ಸಿಗುತ್ತೆ ಅಂತ ಹೇಳ್ತಾರೆ. ಆ ಧರ್ಮನ ನಾವು ಹಿಡ್ಕೊಂಡು ಗುರಿ ಇಟ್ಕೊಂಡೆ ನಾವು ಇದನ್ನೆಲ್ಲ ನಿಮಗೆ ತಿಳಿಸ್ತಾ ಇರೋದು. ದಾನದಲ್ಲಿ ದಾನ ಶ್ರೇಷ್ಠ ದಾನ ಜ್ಞಾನ ಅಂತ ಹೇಳ್ತಾರೆ. ಆ ಜ್ಞಾನ ದಾನ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ? ಧರ್ಮ ಸಿಗುತ್ತೆ. ಆ ಧರ್ಮ ಎಲ್ಲಿದೆ? ಆ ಧರ್ಮ ಅಂದ್ರೇನು? ದಾನ ಅಂದ್ರೇನು? ದಾನ ಯಾರಿಗೆ ಕೊಡಬೇಕು? ದಾನ ಕೊಟ್ರೆ ಏನ್ ಸಿಗುತ್ತೆ? ಈ ಪ್ರಪಂಚಕ್ಕೆ ಯಾವ್ದೋ ಒಂದು 4 ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ABCD ಹೇಳ್ಕೊಂಡು ಹೋಗೋ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಹೇಳ್ತಿದ್ದೀನಿ. ಈ ದಾನ ಕೊಟ್ರೆ ಏನ್ ದಾನ ಧರ್ಮ ಮಾಡು ಅಂತ ಹೇಳ್ತಾರೆ. ಏನ್ ದಾನ ಧರ್ಮ ಮಾಡ್ಬೇಕು? ಏನ್ ದಾನ ಧರ್ಮ ಅಂದ್ರೇನು? ಯಾರಿಗೆ ಏನಿರಲ್ಲ ಅಂತದನ್ನ ಮಾಡಿ ಅಂತ ಹೇಳ್ತಾರೆ. ನಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೆ ಅದನ್ನು. ಈಗ ನನ್ನ ಕೈಲಿ ಏನೋ ಸಾಧ್ಯ ಆಗತ್ತೆ, ಪಾಪ ಯಾರಿಗೋ ಏನು ಇಲ್ಲ, ಅವ್ರ ಕೈಲಿ ದುಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಅವ್ರ ಕೈಲಿ ಮಾಡ್ಕೊಳ್ಳೋದಕ್ ಆಗ್ತಾ ಇಲ್ಲ, ಅಂತದನ್ನ ದಾನ ಮಾಡ್ತಾ ಇದೀವಿ. ಅನ್ನ ಆಗ್ಬೋದು, ಆಯ್ತಾ, ಒನ್ ಟೈಮ್ ಅವ್ನಿಗೆ ದುಡ್ಕೊಳಕ್ ಆಗೋದು ಇಲ್ಲ, ಪರಿಸ್ಥಿತಿ ಆತರ ಇದೆ.
ಅಂತವ್ರಿಗೆ ಏನ್ ದಾನ ಮಾಡ್ತೀವಿ ಅದು ದಾನ ಅಂತಾರೆ. ಇವಾಗ ಎಲ್ಲ ಕೂತಿರೋರ್ಗೆಲ್ಲ ಕೊಡ್ತೀವಲ್ಲ ಅದು ದಾನ ಅಲ್ಲ. ಅದು ಇನ್ನ 3-4 ದನ ಇದೆ. ವಿದ್ಯೆ ದಾನ ಮಾಡ್ತೀವಿ ಆಯ್ತಾ, ಗೊತ್ತಿಲ್ಲದೆ ಇರೋರು ನೋಡಪ್ಪ ಈ ತರ ಮಾಡ್ಬೇಕು, ಇಲ್ಲ ಒಂದ್ ದಾರಿ ತೋರಿಸಿ ಜ್ಞಾನ ದಾನ ಅಂತ ಹೇಳಿದ್ರಲ್ಲ ಅದು ಜ್ಞಾನ. ಸರ್ ಈ ಪ್ರಾಪಂಚಿಕ ವಿಚಾರದಲ್ಲಿ ನೀವೇನೇ ದಾನ ಕೊಟ್ರು ಅದು ದಾನ ಅಲ್ಲ ಸರ್. ಈ ಪ್ರಾಪಂಚಿಕ ವಿಚಾರದಲ್ಲಿ ನೀವೇನ್ ದಾನ ಕೊಟ್ರು ಅದು ಧರ್ಮವಾಗಿ ಪರಿವರ್ತನೆ ಆಗಲ್ಲ. ಏನಂಗಾರೆ ಯಾರು ದಾನ ಕೊಟ್ರೆ ದಾನ ಸಿಗುತ್ತೆ, ಧರ್ಮ ಸಿಗುತ್ತೆ. ದಾನ ಅಂದ್ರೆ ಏನು ಅಂತಂದು ಗೊತ್ತಿಲ್ಲ, ಧರ್ಮ ಅಂದ್ರೆ ಏನು ಅಂತ ಗೊತ್ತಿಲ್ಲ. ದಾನ ಯಾರಿಗ್ ಕೊಡ್ಬೇಕು ಅಂತ ಗೊತ್ತಿಲ್ಲ, ಇದು ದಾನ ಯಾರಿಗ್ ಕೊಡ್ಬೇಕು ಅಂತಂದು ಗೊತ್ತಿಲ್ಲ. ಯಾರಿಗ್ ಕೊಡ್ಬೇಕು ದಾನನ ಯಾರಿಗ್ ಗೊತ್ತಾ? ಮುಂಚೆ ಎಲ್ಲ ಜ್ಞಾನಿಗಳು ಇವರೆಲ್ಲ ತಪಸ್ ಮಾಡ್ಬೇಕು. ಒಬ್ಬ ಗುರುವಿಗೆ ಗುಲಾಮನಾಗಿ ಹೋಗುವ ತನಕ ದೊರೆಯದಣ ಮುಕುತಿ ಅಂತ ಹೋದಾಗ 12 ವರ್ಷ ಕುತ್ಕೊಂಡವರಿಗೆ ಅವ್ರ ಜೊತೆ ಸೇವೆ ಮಾಡಿಸ್ಕೊಂಡಿರೋರು ಶಿಷ್ಯನ ಹತ್ರ. ಆ ನಂಬಿಕೆ ಬಂದಾಗ 12 ವರ್ಷ ಇವ್ರ ಜೊತೆನಲ್ಲೇ ಇದ್ದು ಅವರು ನಂಬಿಕೆ ಬಂದಾಗ ಅವಾಗ ಒಂದು ಪರೀಕ್ಷೆ ಇಡೋರು. ಆ ಪರೀಕ್ಷೆನಲ್ಲಿ ಪಾಸ್ ಆದವರಿಗೆ ಮಂತ್ರ ಕೊಟ್ಟು ತಪಸ್ಸಲ್ಲಿ ಕೂರ್ಸೋರು. ಮಂತ್ರ ಕೊಟ್ಬಿಟ್ಟು ಹೋಗಿ ನೀ ಇಟ್ಕೊಳ್ಳೋದು ಹೋಗ್ಬಿಟ್ಟು ಅಂತ ಇದ್ ಮಾಡ್ಬಿಡು ಅಂತ ಹೇಳ್ತಿರಲ್ಲ, ತಪಸ್ಸಲ್ಲಿ ಕೂರ್ಸೋರು. ತಪಸ್ಸಲ್ಲಿ ಕುತ್ಕೊಂಡವ್ರು ಹೆಂಗೆ ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ತಪಸ್ಸಲ್ಲಿ ಕುತ್ಕೊಂಡವ್ರು. ಆ ರೀತಿ ಗುರುವಿಗೆ ಗುಲಾಮನಾಗಿ 12 ವರ್ಷ ಇದ್ದು ಒಂದು ಪರೀಕ್ಷೆನಲ್ಲಿ ಪಾಸ್ ಆದ ಮೇಲೆ ಒಂದು ಮಂತ್ರ ಕೊಟ್ಟ ಮೇಲೆ ಆ ಮಂತ್ರನ ತಪಸ್ ಮಾಡ್ತಾ ಇದ್ರು, ಮಂತ್ರ ಇಟ್ಕೊಂಡು ತಪಸ್ ಮಾಡ್ತಾ ಇದ್ರು. ಅದು 6 ತಿಂಗಳಗಟ್ಲೆ. ಆ ತಪಸ್ ಮಾಡೋರಿಗೆ 12 ವರ್ಷ ಕಳ್ಸಿಕೊಟ್ಬಿಟ್ಟಿರ್ತಾರೆ ಗೊತ್ತಾ. ಆ ತಪಸ್ಸಲ್ಲಿ ಇರ್ಬೇಕಾದ್ರೆ ನಿಮ್ಗೆ ಊಟ ಬೇಕಾಗಿರಲ್ಲ, ನಿದ್ದೆ ಬೇಕಾಗಿರಲ್ಲ, ನೀರ್ ಬೇಕಾಗಿರಲ್ಲ, ಗಾಳಿ ಬೇಕಾಗಿರಲ್ಲ. ಆ ರೀತಿಯಾದಂತ ತಪಸ್ಸದು. ಆ ರೀತಿ ತಪಸ್ ಮಾಡ್ತಾ ಇರ್ತಾರೆ. ಹೆಂಗೆ ಊಟ ಬಿಟ್ಬಿಟ್ಟು, ನೀರು ಬಿಟ್ಬಿಟ್ಟು, ನಿದ್ದೆ ಬಿಟ್ಬಿಟ್ಟು ತಪಸ್ ಮಾಡ್ತಾ ಇರ್ತಾರೆ. ಆ ತಪಸ್ ಮಾಡ್ತಾ 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 ಅವರಿಗೆ ಗಾಳಿನೂ ಬೇಕಾಗಲ್ಲ ಅನ್ನೋ ಒಂದು ಸ್ಟೇಜಿಗೆ ಬಂದು ಕುತ್ಕೊಂಡ್ಬಿಡ್ತಾರೆ. ಗಾಳಿಲಿದ್ದಾರೆ, ಗಾಳಿ ಬೇಕಾಗಿಲ್ಲ ಈಗ ಹಂಗೆ ಇರ್ತಾರೆ. ಆ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅವಾಗ ಆ ಸ್ಟೇಜು ಒಂದು ಲೆವೆಲ್ಗೆ ಹೋದಾಗ ಮತ್ತೆ ಅವ್ರಿಗೆ ಹೊರಗಡೆ ಬರ್ಬೇಕು. ಅವರು ಬಂದ ತಕ್ಷಣ ಅವರಿಗೆ ಗಾಳಿ ಬೇಕು. ಗಾಳಿ ನೀವು ಕೊಡೋದು ಬೇಕಾಗಿಲ್ಲ, ಗಾಳಿ ಪ್ರಕೃತಿ ಕೊಡುತ್ತೆ. ಗಾಳಿ ಬೇಕಾಗಿಲ್ಲ, ನೀರ್ ಬೇಕು. ಅವಾಗ ಬೋರ್ ಕುಡಿತಾ ಕೂತ್ಕೊಂತಾರ ಅವರು. ಊಟ ಬೇಕು, ಅವಾಗ ಬಿತ್ತನೆ ಮಾಡಕ್ ಹೋಗ್ತಾರ. ಅವಾಗ ಏನ್ ಮಾಡ್ತಾರೆ, ತಪಸ್ಸಿಂದ ಬರ್ತಿದ್ದಂಗೆ ಅವ್ರು ಎಲ್ಲಿ ಅವ್ರು ತಪಸ್ಗೆ ಹೋಗ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ನಾವ್ ಇಲ್ಲಿ ತಪಸ್ ಬಂದಾಗ ಹೊರಗಡೆ ಬರ್ತಿದ್ದಂಗೆ ನಮ್ಗೆ ಊಟ ಬೇಕು ಅಂತ ಹೇಳ್ಬಿಟ್ಟು ಒಂದು ಪಕ್ಕದಲ್ಲಿ ಒಂದು ಚಿಪ್ಪು, ಆಗಿನ ಕಾಲದಲ್ಲಿ ಅಲ್ವಾ ಚಿಪ್ಪು, ಒಂದು ಮಣ್ಣಿನ ಮುಚ್ಚಳಿಕೆ ನೋಡ್ಕೊಂಡು ಕೂತಿರ್ತಾರೆ. ತಗೊಂಡು ಓಡ್ತಾರೆ, ಬೆಟ್ಟ ಇಳಿದ್ಬಿಟ್ಟು ಓಡೋಗ್ತಾರೆ. ಯಾಕೆ? ಯಾರು ಫಸ್ಟ್ನೇ ಮನೆ ಹತ್ರ ಅವ್ರ ಹತ್ರ ಹೋಗ್ತಾರೆ ಭಿಕ್ಷಾಂದೇಹಿ ಅಂತ ಹೇಳ್ಬಿಟ್ಟು. ಅವಾಗ ಯಾರು ಅವ್ರು ಭಿಕ್ಷೆ ಕೊಡಕ್ಕೆ ಅಂತ ಬರ್ತಾರೋ ಅವ್ರು 6 ತಿಂಗಳು ತಪಸ್ ಮಾಡಿದ್ರೆ 6 ತಿಂಗಳು ತಪಸ್ಸಿನ ಫಲ ಅನ್ನೋದ್ರ ಹತ್ರ ಇರುತ್ತೆ, ಧರ್ಮ ಅನ್ನೋದಿರುತ್ತೆ. 6 ತಿಂಗಳ ತಪಸ್ಸಿನ ಧರ್ಮ ಅವ್ರ ಹತ್ರ ಇರುತ್ತೆ. ಅವಾಗ ನೀವು ಆ ಟೈಮಲ್ಲಿ ನಮಗೆ ಅಶ್ವಿನ ನೀಗಿಸ್ಬಿಟ್ರಿ ಅಂದ್ರೆ, 6 ತಿಂಗಳ ಅಶ್ವಿನ ನೀಗಿಸ್ಬಿಟ್ರಿ ಅಂದ್ರೆ ಅವಾಗ ಅವ್ರ ದೃಷ್ಟಿ ನೀವು ಕೊಟ್ಟಿರ್ತಾರಲ್ಲ ನಿಮ್ಮ ಮೇಲೆ ಬೀಳುತ್ತೆ. ಅದು ಧರ್ಮವಾಗಿ ನಿಮಗೆ ಬರುತ್ತೆ. ಅವ್ರ ದೃಷ್ಟಿ ಬಿದ್ರೆ ನಿಮ್ಮ ಮೇಲೆ ಬೀಳುತ್ತೆ. ಅವಾಗ ಆ ಧರ್ಮ ಏನ್ ಮಾಡುತ್ತೆ ಗೊತ್ತಾ? ನಿಮ್ಮ ತಲೆನ ಕಾಪಾಡುತ್ತೆ. ಅದು ನಿಜವಾದ ದಾನ, ಅದು ನಿಜವಾದ ಧರ್ಮ. ಅವರಿಗೆ ಮಾತ್ರನೇ ದಾನ ಕೊಡಬೇಕು ಅನ್ನೋದು ವಿಧಿ, ಸೃಷ್ಟಿಯ ನಿಯಮ. ಆದ್ರೆ ನಾವು ವೇಷ ಹಾಕೊಂಡು ಕೂತ್ಕೊಂಡವರಿಗೆಲ್ಲ ದಾನ ಕೊಡು ಅಂತ ಹೇಳಿಲ್ಲ. ನಿಮ್ಗೆ ಕೊಡ್ಬೇಕು ಅಂತ ಅನ್ಸಿದ್ರೆ 1000 ಜನಕ್ಕೆ ನೀವು ಅನ್ನ ಹಾಕೋದ ಬದ್ಲಿ, 1000 ಜನಕ್ಕೆ ಅನ್ನ ಹಾಕೋ ಬದ್ಲಿ ಬರೀ 10 ಜನಕ್ಕೆ ಕೆಲಸ ಕಲ್ಸ್ಕೊಡಿ. ಅವರಿಗೆ ಸೋಂಬೇರಿ ಮಾಡಿ ನೀವು ಉಣ್ಣ ಕೂಡಕ್ ಹೋಗ್ಬೇಡಿ, ಕೆಲಸ ಕಲ್ಸ್ಕೊಡಿ. ಇಲ್ವಾ, ಒಂದ್ 10 ಜನ ಸೇರ್ಕೊಂಡು ಒಂದು ಅಂಗಡಿ ಹಾಕೊಡಿ. ಒಬ್ಬೊಬ್ಬರಿಗೆನೆ 10 ಜನಕ್ಕೆ ಅನ್ನ ಕೊಡೋದ್ ಬದ್ಲಿ ಒಬ್ಬನಿಗೆ ಕಷ್ಟಪಟ್ಟು ಇದು ಮಾಡ್ಬೇಕಂತ ಆಸಕ್ತಿ ಇರೋನಿಗೆ ಒಂದು ಅಂಗಡಿ ಹಾಕೊಡಿ. ಅವ್ನ ಅಂಗಡಿ ಬೆಳೆಸ್ಕೊಂಡು ಹೋಗ್ತಾನೆ. ಅದು ಬಿಟ್ಬಿಟ್ಟು ಅವನಿಗೆ ಸೋಂಬೇರಿ ಮಾಡಕ್ ಹೋಗ್ತಿದ್ವಿ. ಅನ್ನನೂ ಕೊಟ್ಟು ದುಡ್ಡು ಕೊಟ್ಟು ಸೋಂಬೇರಿ ಮಾಡ್ತಾ ಇದೀವಿ. ಮಾಡೋದ್ ಬೇಡ. ಭಿಕ್ಷುಕರಿಗೆ ಅಂತ ಇದು ಮಾಡಕ್ ಹೋಗ್ತಾ ಇಲ್ಲ, ಕಡೆಗಣಿಸ್ತಾ ಇಲ್ಲ ನಾನು. ಅವ್ರೇನೆ ಒಂದು ದಾರಿ ತೋರ್ಸ್ಕೊಂಡೋಗಿ ಇದು ರೀತಿ, ಈ ರೀತಿ ಮಾಡ್ಕೊಂಡೋಗಿ ಇದು ಬೇರೆ. ಇದನ್ನ ಈ ಸಬ್ಜೆಕ್ಟೇ ಬೇರೆ. ಆದ್ರೆ ಯಾರಿಗೆ ದಾನ ಕೊಡಬೇಕು, ಯಾರಿಗೆ ಧರ್ಮ, ದಾನ ಕೊಟ್ರೆ ಧರ್ಮ ಬರ್ಬೇಕು. ನಮಗೆ ನನ್ನ ಹತ್ರ ಧರ್ಮ ಇದೆ ಅಂತಂದ್ರೆ ನೋಡ್ಕೊಂಡು ನೀವು ದಾನ ಕೊಡ್ಬೇಕು. ದಾನ ಕೊಡೋರ್ಗು ಆ ಅರ್ಹತೆ ಇರಬೇಕು, ಧರ್ಮ ಕೊಡೋರ್ಗು ಅದ ಅರ್ಹತೆ ಇರಬೇಕು, ಭಿಕ್ಷೆ ಬೇಡೋರ್ಗು ಅರ್ಹತೆ ಇರಬೇಕು. ಭಿಕ್ಷೆ ನಾನು ಬೇಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಧರ್ಮ ಇದ್ರೆ ಮಾತ್ರ ನಾನು ಭಿಕ್ಷೆ ಬೇಡಬೇಕು. ಹಂಗೆ ಮಹಾನ್ರುಗಳು ಧರ್ಮ ಹಿಡ್ಕೊಂಡು ಭಿಕ್ಷೆ ಬಿಡ್ತಾ ಇದ್ರು. ನನ್ನ ಹತ್ರ ಧರ್ಮ ಇದೆಯಮ್ಮ, ನೀನ್ ನನಗೆ ಭಿಕ್ಷೆ ಕೊಡು. ಯಾಕೆಂದ್ರೆ 6 ತಿಂಗಳು ನಾನು ತಪಸ್ಸಲ್ಲಿ ಇದ್ದೀನಿ, ನಾನು ಈಗ ಬಿತ್ತನೆ ಮಾಡಕ್ ಆಗಲ್ಲ, ನೀನ್ ನನಗೆ ದಾನ ಕೊಡು. ಆ ದಾನ ಕೊಟ್ರೆ ನನ್ನ ಹತ್ರ ಏನಿದೆ, ಧರ್ಮ ಇದೆ, ನಾನು ನಿನಗೆ ಕೊಡ್ತೀನಿ ಅಂತ ಅವ್ರ ದೃಷ್ಟಿನ ಬಿಟ್ಬಿಟ್ಟು ಹೋಗೋರು. ಅದಕ್ಕೇನೆ ಮಹಾನ್ರುಗಳೆಲ್ಲ ದಾನ ಮಾಡ್ರಿ ಅಂತ ಹೇಳಿದ್ರು. ಯಾರಿಗೆ? ಮಹಾನ್ರುಗಳು ಬರ್ತಾರೆ, ಅವ್ರಿಗೆ ದಾನ ಮಾಡೋದಕ್ಕೋಸ್ಕರ ದಾನ ವಿಧಾನ ಎತ್ತಿಟ್ಟಿದ್ದು. ಅದರಿಂದ ನಮಗೆ ಉಪಯೋಗ ಇಲ್ಲ. ಯಾರು ಮಹಾನ್ರು ಇರ್ತಾರೋ ಅವ್ರಿಗೆ ಕೊಡ್ಬೇಕು, ಹಂಗೆ ಇರೋದು. ಅದು ಬಿಟ್ಬಿಟ್ಟು ಈ ಪ್ರಪಂಚ ಏನೇನೋ ಹೇಳ್ತಾ ಇದೆ, ಅದಲ್ಲ ದಾನ ಧರ್ಮ ಅಂತಂದ್ರೆ. ಹಂಗೆ ದಾನ ಕೊಟ್ರೆ ಧರ್ಮ ಸಿಗುತ್ತೆ, ಆ ಧರ್ಮ ನಮ್ಮನ್ನ ತಲೆ ಕಾಪಾಡುತ್ತೆ. ಆ ರೀತಿ ವಿಧಾನ ಇಟ್ಟಿರೋದ ಸರ್.